ಕೃಷ್ಣಾ ವ್ಯಾಲಿ ಹಸು ಕರ್ನಾಟಕದ ಬಲಿಷ್ಠ ಜಾತಿ. ಕರ್ನಾಟಕದ ಬಾಗಲಕೋಟೆ, ವಿಜಯಪುರ ಮತ್ತು ಬೆಳಗಾವಿ ಜಿಲ್ಲೆಗಳ ನಡುವೆ ಹರಡುತ್ತಿರುವ ಕೃಷ್ಣಾ ನದಿ ಕಣಿವೆಯಲ್ಲಿ ಜನಿಸಿದ ನಮ್ಮ ಸ್ಟೇಟ್ನ ಬಲಿಷ್ಠ ಮತ್ತು ಶಾಂತ ಜಾತಿ ಕೃಷ್ಣಾ ವ್ಯಾಲಿ ಹಸು. ಇಂದು ಇದರ ಇತಿಹಾಸ ಮತ್ತು ವರ್ತನೆ ಬಗ್ಗೆ ನೋಡೋಣ. 19ನೇ ಶತಮಾನದಲ್ಲಿ ಸ್ಥಳೀಯ ಕಣಿವೆ ಹಸುಗಳನ್ನು ಗಿರ್, ಕಂಕ್ರೀಜ್ ಮತ್ತು ಅಂಗೋಲಾ ಜಾತಿಗಳೊಂದಿಗೆ ಜೋಡಣೆ ಮಾಡಲಾಗುತ್ತಿತ್ತು. ಆ ಪ್ರಯೋಗಗಳಿಂದಲೇ ರೂಪುಗೊಂಡದ್ದು ಕೃಷ್ಣಾ ವ್ಯಾಲಿ ಕ್ಯಾಟಲ್. ಈ ಜಾತಿ ರೈತರ ಜೀವನಾಧಾರ. ಹೊಲಕ್ಕೆ ಜೋತೆ ಎಳೆಯಲು, ಬಂಡವಾಳ ಕೆಲಸಕ್ಕೆ ಮತ್ತು ದೀರ್ಘಕಾಲ ಹೊಲದಲ್ಲಿ ಕೆಲಸ ಕಾರ್ಯಗಳಿಗೆ ಇದು ಕರ್ನಾಟಕದ ಅತ್ಯಂತ ಬಲಿಷ್ಠ ಡ್ರಾಫ್ಟ್ ಜಾತಿಯಾಗಿತ್ತು. ಟ್ರ್ಯಾಕ್ಟರ್ಗಳ ಬಳಕೆ ಹೆಚ್ಚಾದ ನಂತರ ಈ ಜಾತಿಯ ಸಂಖ್ಯೆ ಕುಗ್ಗಿದರೂ ಇಂದಿಗೂ ಕೆಲವು ರೈತರು ಈ ಜಾತಿಯನ್ನು ಸಂರಕ್ಷಿಸಿ ಉಳಿಸಿಕೊಂಡಿದ್ದಾರೆ. ಕೃಷ್ಣಾ ವ್ಯಾಲಿ ಎಮ್ಮೆಯ ವಿಶೇಷತೆ: ದಪ್ಪ ದೇಹ, ಅಗಲವಾದ ಎದೆ, ದೊಡ್ಡ ಕೊಂಬುಗಳು, ಬಿಳಿ ಅಥವಾ ಬೂದು ಬಣ್ಣ. ಈ ಜಾತಿ ಗಾತ್ರದಲ್ಲಿ ದೊಡ್ಡದು, ಬಲಿಷ್ಠ ಮತ್ತು ಪರಿಸರಕ್ಕೆ ಬೇಗ ಹೊಂದಿಕೊಳ್ಳುವುದು. ಬಿಸಾಡದಲ್ಲಿ ಸಹಿಸಿಕೊಳ್ಳುವ ಶಕ್ತಿ ಇದು ಪಡೆದ ದೊಡ್ಡ ವರ. ಈ ಹಸುಗಳನ್ನು ರೈತರು ಇಷ್ಟಪಡುವ ದೊಡ್ಡ ಕಾರಣ ಮೃದು ಸ್ವಭಾವ. ಕೃಷ್ಣಾ ವ್ಯಾಲಿ ಕ್ಯಾಟಲ್ ಸಾಮಾನ್ಯವಾಗಿ ಶಾಂತ, ವಿಧೇಯ ಮತ್ತು ತರಬೇತಿಗೆ ಸುಲಭವಾಗುತ್ತವೆ. ಹೊಲಕೆಲಸದಲ್ಲಿ ಗಂಟೆಗಳ ಕಾಲ ದುಡಿಯುತ್ತವೆ. ಸುಸ್ತಾಗದೆ, ಜಗಳವಾಡದೆ, ನಿಧಾನವಾಗಿ ಸ್ಟೆಡಿಯಾಗಿ ಕೆಲಸ ಮಾಡುತ್ತವೆ. ಗುಂಪಿನಲ್ಲಿ ಬದುಕಲು ಇಷ್ಟಪಡುವ ಈ ಜಾತಿ ಇತರ ಹಸು ಜಾತಿಗಳೊಂದಿಗೆ ಸಹಜವಾಗಿ ಬೆರೆತು ವರ್ತಿಸುತ್ತದೆ. ಇಲ್ಲಿ ಕೃಷ್ಣಾ ವ್ಯಾಲಿ ಹಸು ಹಾಗೂ ಪ್ರಾದೇಶಿಕ ರಾಷ್ಟ್ರೀಯ ಮಟ್ಟದ ಸರ್ಕಾರದ ಯೋಜನೆಗಳು, ಸಂರಕ್ಷಣೆಗೆ, ಬೆಳೆಸಲು ಮತ್ತು ಪಶುಸಂಗೋಪನೆಗೆ ಸಂಬಂಧಿಸಿದ ಮುಖ್ಯ ಮಾಹಿತಿ. ಸ್ಥಳೀಯ ಮತ್ತು ಕೇಂದ್ರ ಮಟ್ಟದ ಯೋಜನೆಗಳು: ಇಂಡಿಜಿನಸ್ ಕ್ಯಾಟಲ್ ಪ್ರೊಟೆಕ್ಷನ್ ಮಿಷನ್, ಡೆಕ್ಕನ್ ಮಿಷನ್. ಭಾರತ ಸರ್ಕಾರವು ದೇಶದ ಸ್ಥಳೀಜನ್ಮದ ಎಮ್ಮೆ ಹಸು ಜಾತಿಗಳನ್ನು ರಕ್ಷಿಸಲು ದೊಡ್ಡ ಮಿಷನ್ ಅನ್ನು ಪ್ರಾರಂಭಿಸಿದೆ. ಇದಕ್ಕೆ 500 ಕೋಟಿ ಖರ್ಚು ಬಂದಿದ್ದು, ಇದರಲ್ಲಿ ಗೋಕುಲ್ ಗ್ರಾಮ್ಸ್ ಎಂಬ ಕೇಂದ್ರಗಳನ್ನು ಸ್ಥಾಪಿಸುವುದಾಗಿ ಯೋಜಿಸಲಾಗಿದೆ. ಇಲ್ಲಿ ಸ್ಥಳೀಯ ಜಾತಿಗಳ ಸಂರಕ್ಷಣೆ, ಪೋಷಣೆ ಮತ್ತು ಸಂಶೋಧನೆ ನಡೆಯುತ್ತದೆ. ಈ ಯೋಜನೆ ಅಡಿಯಲ್ಲಿ ಕೃಷ್ಣಾ ವ್ಯಾಲಿ ಜಾತಿಯಂತೆ ಕುಗ್ಗುತ್ತಿರುವ ಸ್ಥಳೀಯ ಜಾತಿಗಳಿಗೆ ಹೊಸ ಶಕ್ತಿಯನ್ನು ನೀಡಲಾಗುವುದು. ಉದಾಹರಣೆಗೆ, ಗೋಕುಲ್ ಗ್ರಾಮ್ಸ್ನಲ್ಲಿ ಹಸು ಎಮ್ಮೆಗಳ ಆರೈಕೆ, ಸೀಟ್ರಾನ್ ಮಿಕ್ಸ್ಗಳ ಸಂಗ್ರಹಣೆ ಮತ್ತು ಜೆನೆಟಿಕ್ ಇಂಪ್ರೂವ್ಮೆಂಟ್ ಕಾರ್ಯಕ್ರಮಗಳು ನಡೆಯುತ್ತವೆ. ನ್ಯಾಷನಲ್ ಲೈವ್ಸ್ಟಾಕ್ ಮಿಷನ್, ರಾಷ್ಟ್ರೀಯ ಜಾನುವಾರು ಬೆಳವಣಿಗೆ. ಇದು ಕೇಂದ್ರ ಸರ್ಕಾರದ ಜಾನುವಾರು ಬೆಳವಣಿಗೆ ಯೋಜನೆ. 2014-15ರಿಂದ ಜಾರಿಗೆ ಬಂದಿದ್ದು, 2021-22ರಿಂದ ಮರುರಚನೆಗೊಂಡಿದೆ. ಇದರಲ್ಲಿ ಎಮ್ಮೆ ಹಸುಗಳಿಗಾಗಿ ವಿಮಾ ಸೌಲಭ್ಯ, ತರಬೇತಿ, ಆರೋಗ್ಯ ಸೇವೆಗಳು ಮತ್ತು ಜೆನೆಟಿಕ್ ಡೆವಲಪ್ಮೆಂಟ್ ಕಾರ್ಯಕ್ರಮಗಳು ಸೇರಿವೆ. ರೈತರಿಗೆ ಎಮ್ಮೆ ಹಸು ಸಂಬಂಧಿಸಿದ ಬಳಸುವ ಸೇವೆಗಳಿಗೆ 85% ವರೆಗೂ ಸಾರಿನ ನೆರವು ಸಿಗುತ್ತದೆ. ಬ್ರೀಡ್ ಇಂಪ್ರೂವ್ಮೆಂಟ್ ಮತ್ತು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ (ಎಐ) ಪ್ರೋಗ್ರಾಮ್ಸ್. ಕರ್ನಾಟಕ ಆನಿಮಲ್ ಹಸ್ಬೆಂಡ್ರಿ ಸ್ಥಳೀಯ ಜಾತಿಗಳ ಮತ್ತು ಕೃಷ್ಣಾ ವ್ಯಾಲಿ ಜಾತಿಯ ಜೆನೆಟಿಕ್ ಡೆವಲಪ್ಮೆಂಟ್ಗೆ ಬ್ರೀಡಿಂಗ್ ಪ್ರೋಗ್ರಾಂಗಳನ್ನು ನಡೆಸುತ್ತಿದೆ. ವಿಶೇಷವಾಗಿ ಬುಲ್ಸ್ನ ಶ್ರೇಷ್ಠ ಶ್ರೇಣಿಯ ಜೆನೆಟಿಕ್ ಸೆಮೆನ್ ಸಂಗ್ರಹಣೆ ಮತ್ತು ಶೀಘ್ರ ಬ್ರೀಡಿಂಗ್ಗೆ ಪ್ರಯತ್ನ ಮಾಡಲಾಗುತ್ತಿದೆ. ಮುನಿರಾಬಾದ್ ಮತ್ತು ಇತರ ಕ್ಯಾಟಲ್ ಫಾರ್ಮ್ಗಳಲ್ಲಿ ಕೃಷ್ಣಾ ವ್ಯಾಲಿ ಬುಲ್ಸ್ನ ಸಂರಕ್ಷಣೆ ಮತ್ತು ಪೂರ್ಣ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಕಾರ್ಯಕ್ರಮಗಳ ಮೂಲಕ ಜನಸಂಖ್ಯೆಯನ್ನು ಹೆಚ್ಚಿಸಲು ಕೆಲಸ ನಡೆಯುತ್ತಿದೆ. ವೆಟರ್ನರಿ ಸರ್ವೀಸಸ್ ಮತ್ತು ಫೀಲ್ಡ್ ಸಪೋರ್ಟ್. ವೈದ್ಯಕೀಯ ಹಾಗೂ ಫೀಲ್ಡ್ ಮಟ್ಟದ ಸಹಾಯ. ಹೆಚ್ಚಿನ ವೆಟರ್ನರಿ ಕ್ಲಿನಿಕ್ಗಳು ತೆರೆಯಲಾಗುತ್ತಿದ್ದು, ಮತ್ತಷ್ಟು ಪ್ರಾಣಿಸಂಗೋಪನಾ ಕೇಂದ್ರಗಳು ಸ್ಥಾಪಿಸಲಾಗುತ್ತಿವೆ. ಶೂನ್ಯಬಿಂದುವಿಲ್ಲದ ಪಶುಚಿಕಿತ್ಸೆ, ಸೇವೆ, ಮಧ್ಯಕಾಲದಲ್ಲಿನ ನೆರವು, ಫಾಡರ್ ಡಿಸ್ಟ್ರಿಬ್ಯೂಷನ್ ಮತ್ತು ತರಬೇತಿಯ ಕಾರ್ಯಕ್ರಮಗಳು ಕರ್ನಾಟಕ ಸರ್ಕಾರದ ಅಂಶಗಳಾಗಿವೆ. ಕೌ ಶೆಲ್ಟರ್, ಗೋಶಾಲೆಗಳು ಮತ್ತು ಆರ್ಥಿಕ ನೆರವು. ಕರ್ನಾಟಕ ಸರ್ಕಾರ ಈಗಲೂ ಗೋಶಾಲೆಗಳ ಅಭಿವೃದ್ಧಿ ಮತ್ತು ಎಕ್ಸಿಸ್ಟಿಂಗ್ ಶೆಲ್ಟರ್ಸ್ನ ಶ್ರೇಯಕರಿಸಲು ಹಣವನ್ನು ನೀಡುತ್ತಿದೆ. ಹೊಸ ಗೋಶಾಲೆ ನಿರ್ಮಾಣದ ಬದಲು ಈಗಾಗಲಿನ ಶೆಲ್ಟರ್ಸ್ ಅನ್ನು ಸುಧಾರಿಸಲು 10.50 ಕೋಟಿಯನ್ನು ಮೀಸಲಿಡಲಾಗಿದೆ. ಇವುಗಳಲ್ಲಿಯೂ ಸ್ಥಳೀಯ ಜಾತಿಗಳ ಪಶುಗಳಿಗೆ ಆರೈಕೆ, ಆಹಾರ, ನೀರು, ವೈದ್ಯ ಸೇವೆ ಕಲ್ಪಿಸಲಾಗುತ್ತದೆ. ಕ್ಯಾಟಲ್ ಇನ್ಶೂರೆನ್ಸ್ ಮತ್ತು ಕಾಂಪೆನ್ಸೇಷನ್. ರಾಜ್ಯ ಮತ್ತು ಕೇಂದ್ರ ಮಟ್ಟದಲ್ಲಿ ಎಮ್ಮೆ ಹಸುಗಳಿಗೆ ವಿಮಾನೀರ ವಿಮಾ, ಆನಿಮಲ್ ಇನ್ಶೂರೆನ್ಸ್ ಸೌಲಭ್ಯ. ಇದರಲ್ಲಿ ಪಶು ಎಮ್ಮೆ ಮರಣವಾಗಿದ್ದರೆ ಹಣದ ಪರಿಹಾರ ಸಿಗಲಿದೆ. ಕೆಲವು ಪ್ರದೇಶಗಳಲ್ಲಿ ಕಾಡು ಪ್ರಾಣಿಗಳ ದಾಳಿಯಿಂದ ಜನುಮರಣಕ್ಕೂ ಕೂಡ ಪರಿಹಾರ ನೀಡಲು ಸರ್ಕಾರ ನಿರ್ಧರಿಸಿದೆ. ಇತರ ಸಹಾಯಕ ಯೋಜನೆಗಳು. ನೈಋತ್ಯ ಪ್ರಯೋಜನಗಳು. ಮಹಾತ್ಮ ಗಾಂಧಿ ಎಂಜಿಎನ್ಆರ್ಇಜಿಎ ಕ್ಯಾಟಲ್ ಶೆಡ್ ಸಬ್ಸಿಡಿ. ಹಸು ಎಮ್ಮೆ ಶೆಡ್ ನಿರ್ಮಿಸಲು 57,000ದಷ್ಟು ಸಹಾಯಧನ ಪಡೆಯಬಹುದು. ಇದು ಅನುಕೂಲಕರ, ಸುರಕ್ಷಿತ ಜಾನುವಾರು ಸಾಕಾಣಿಕೆಗೆ ನೆರವಾಗುತ್ತದೆ. ಡೈರಿ ಆ್ಯಂಡ್ ಲೈವ್ಲಿಹುಡ್ ಸಪೋರ್ಟ್ ಸ್ಕೀಮ್ಸ್. ಹಸು ಎಮ್ಮೆ ಸಾಕಾಣಿಕೆ ಒನ್ ಮಿಲ್ಚ್ ಕ್ಯಾಟಲ್ ಸ್ಕೀಮ್ ಪ್ರಕಾರ 60,000+ ರಷ್ಟು ನೆರವಿಗಾಗಿ ಅರ್ಜಿ ಹಾಕಬಹುದು.
ಇವುಗಳಲ್ಲಿ ನೇರವಾಗಿ ಕೃಷ್ಣಾ ವ್ಯಾಲಿ ಬ್ರೀಡ್ಗೂ ಸಹ ಅನ್ವಯಿಸಬಹುದು. ಇವೆಲ್ಲವೂ ಉದ್ದೇಶಿಸಿರುವುದು ಜೆನೆಟಿಕ್ ಇಂಪ್ರೂವ್ಮೆಂಟ್, ಪಾಪ್ಯುಲೇಷನ್ ಇನ್ಕ್ರೀಸ್, ಎಕನಾಮಿಕ್ ಬೆನಿಫಿಟ್ ಟು ಫಾರ್ಮರ್ಸ್, ಹೆಲ್ತ್ ಆಂಡ್ ವೆಲ್ಬೀಯಿಂಗ್. ಕೃಷ್ಣಾ ವ್ಯಾಲಿ ಹಸು ಶಕ್ತಿ, ಶಾಂತಿ ಮತ್ತು ಕರ್ನಾಟಕದ ಪರಂಪರೆಯ ಸಂಕೇತ. ಇಂತಹ ಜಾತಿಗಳ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ.